ಭಾರತ ಅಮೇರಿಕಾ ಮಧ್ಯದ ತೆರಿಗೆ ಯುದ್ಧ. ನೆನ್ನೆ ಭಾಳ ಡೀಟೇಲಾಗಿ ಮಾತಾಡಿದ್ದೆ ನಾನು ಇದರ ಬಗ್ಗೆ. ಭಾರತದಿಂದ ಅಮೇರಿಕಾದೊಳಗೆ ಬರುವ ವಸ್ತುಗಳ ಮೇಲೆ 25% ಟ್ಯಾಕ್ಸ್ ಅಂತ ಹೇಳ್ತಾ ಇದೆ. ಜೊತೆಗೆ ರಷ್ಯಾದ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಿದ್ದಕ್ಕೆ 10% ಅಡಿಷನಲ್ ದಂಡ ಅಂತ ಹೇಳ್ತಾ ಇದೆ. ಭಾರತ ಅಮೇರಿಕಾದ ಮಧ್ಯೆ ನಡೀತಾ ಇರುವ ತೆರಿಗೆ ಯುದ್ಧ ಇದು. ಇನ್ನೊಂದು ಕಡೆ ಪಾಕಿಸ್ತಾನದ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ತಾ ಇದೆ ಅಮೇರಿಕ. ಪಾಕಿಸ್ತಾನದೊಳಗಿನ ತೈಲ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿ ಅದರಿಂದ ಕ್ರೂಡ್ ಆಯಿಲ್ ತೆಗೆದು ಜಗತ್ತಿಗೆ ಮಾರಿ ವ್ಯಾಪಾರ ಮಾಡುವ ಅಗ್ರಿಮೆಂಟನ್ನು ಅಮೇರಿಕ ಮಾಡಿಕೊಳ್ತಾ ಇದೆ. ಭಾರತದ ಜೊತೆಗೆ ತಿಕ್ಕಾಟ, ಪಾಕಿಸ್ತಾನದ ಜೊತೆಗೆ ಬಾಂಧವ್ಯ, ಅಮೇರಿಕದ ಇವತ್ತಿನ ವಿದೇಶಾಂಗ ನೀತಿ ಇದು ಅನೇಕ ದಿನಗಳಿಂದ ನಡೀತಾ ಇದೆ. ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪೀಕಿಗೆ ಬಂತು. ಜನರಲ್ ಆಸಿಮ್ ಮುನೀರ್ನನ್ನು ವೈಟ್ ಹೌಸಿಗೆ ಕರೆದು ಹೋಸ್ಟ್ ಮಾಡುವ ಲೆವೆಲ್ಗೆ ಇದು ಬಂದಿತ್ತು. ಈಗ ತೆರಿಗೆ ಯುದ್ಧದ ಮಧ್ಯದಲ್ಲಿ ಪಾಕಿಸ್ತಾನದ ಜೊತೆಗಿನ ಟ್ರೇಡ್ ಅಗ್ರಿಮೆಂಟು ಕೇಳಿದ್ರೆ ರಷ್ಯಾ ಮತ್ತು ಭಾರತ ಎರಡೂ ಕೂಡ ಡೆಡ್ ಎಕಾನಮಿ ಅಂತ ಡೊನಾಲ್ಡ್ ಟ್ರಂಪದ್ದು ಟ್ವೀಟ್ ಅಲ್ಲ, ಟ್ರುತ್ ಅನ್ನುವಂಥದ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಹಾಕ್ತಾರೋ. ಭಾರತ ರಷ್ಯಾ ಜೊತೆಗೆ ಏನು ಮಾಡ್ತಿದೆ ಅನ್ನೋದು ಮುಖ್ಯ ಅಲ್ಲ, ಇಬ್ಬರೂ ತಮ್ಮ ಸತ್ತ ಆರ್ಥಿಕತೆಯನ್ನು ಒಟ್ಟಿಗೆ ಕೆಳಗೆ ಕೊಂಡೊಯ್ಯಲಿದ್ದಾರೆ. ನಾವು ಭಾರತದ ಜೊತೆ ತುಂಬ ಕಡಿಮೆ ವ್ಯವಹಾರ ಮಾಡಿದ್ದೀವಿ. ಭಾರತದಲ್ಲಿ ಟ್ಯಾಕ್ಸ್ ತುಂಬ ಜಾಸ್ತಿ, ವಿಶ್ವದಲ್ಲೇ ಹೆಚ್ಚಿನ ತೆರಿಗೆಯಲ್ಲಿದೆ. ರಷ್ಯಾ ಅಮೇರಿಕಾ ಕೂಡ ಯಾವುದೇ ರೀತಿಯ ವ್ಯವಹಾರ ಮಾಡೋದಿಲ್ಲ ಅಂತ. ಅದಾದ ನಂತರ ಪಾಕಿಸ್ತಾನದ ಜೊತೆಗಿನ ಟ್ರೇಡ್ ಡೀಲ್ ಬಗ್ಗೆ ಹಾಕ್ತಾರೆ. ಪಾಕಿಸ್ತಾನದ ಜೊತೆಗಿನ ಒಪ್ಪಂದವನ್ನು ಫೈನಲ್ ಮಾಡಿದ್ದೀವಿ. ಪಾಕಿಸ್ತಾನದ ತೈಲ ನಿಕ್ಷೇಪಗಳ ಮೇಲೆ ಜಂಟಿಯಾಗಿ ಕೆಲಸ ಮಾಡ್ತೀವಿ. ಈ ಪಾಲುದಾರಿಕೆಗೆ ತೈಲ ಕಂಪನಿಯನ್ನು ಗುರುತಿಸ್ತಾ ಇದ್ದೀವಿ. ಮುಂದೊಂದು ದಿನ ಭಾರತಕ್ಕೆ ಪಾಕಿಸ್ತಾನ ತೈಲ ಮಾರಾಟ ಮಾಡಬಹುದು ಅಂತ. ಭಾರತಕ್ಕೆ ಪಾಕಿಸ್ತಾನ ತೈಲ ಮಾರಾಟ ಮಾಡಬಹುದು ಅಂದರು. ಕ್ವಿಕ್ಲಿ ಡೆಡ್ ಎಕನಾಮಿ ಅಂದಿದ್ದಕ್ಕೆ ರಾಹುಲ್ ಗಾಂಧಿ ಅವರನ್ನ ಪತ್ರಕರ್ತರ ಪ್ರಶ್ನೆ ಕೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಹಿಂಗಂದ್ರಲ್ಲ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಅಂದ್ಬಿಟ್ರು ರಾಹುಲ್ ಗಾಂಧಿ. ಭಾರತದ್ದು ಸತ್ತ ಆರ್ಥಿಕತೆ ಅಂತ ಕೇಳಿಸ್ಕೊಳ್ಳಿ. Trump is saying Indian economy is a dead economy. Yes, he's right. I mean, everybody knows this, except the Prime Minister and the Finance Minister. Everybody knows that the Indian economy is a dead economy. I'm glad that President Trump has stated a fact. It is a dead economy. Are you people not aware of this? आपको ये मालूम नहीं है कि इंडियन इकोनॉमी डेड इकोनॉमी है? कोई कंफ्यूजन है आप में? पूरी दुनिया जानती है कि इंडियन इकोनॉमी इज अ डेड इकोनॉमी और बीजेपी ने इकोनॉमी को खत्म कर दिया है. क्यों खत्म किया है? अदानी जी की मदद करने के लिए खत्म किया है. तो आप लोग हैरान क्यों लग रहे हो? ನೋ ಕಾಮೆಂಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.